ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಲಾಸ್ಟ್ ವಿಡಿಯೋಲ್ಲಿ ನಾವು ಮಡಿಕೇರಿ ಸಿಟಿ ಎಲ್ಲ ನೋಡಿದ್ವಿ. ಇವಾಗ ಮಡಿಕೇರಿ ಸಿಟಿ ಔಟ್ಸ್ಕಟ್ಸಲ್ಲಿದ್ದು ಊಟ ಗೀಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ತ್ರೀ ಓ ಕ್ಲಾಕ್ ಆಗಿದೆ ಟೈಮು. ಸೊ ಬರ್ತಾ ಇದ್ದೀವಿ ಹಂಗೆ. ಸೊ ನಮ್ದು ಇವಾಗ ಪ್ಲ್ಯಾನ್ ಏನು ಅಂದರೆ, ಇಲ್ಲಿಂದ ಕುಶಾಲನಗರಗೆ ಹೋಗಿ ಕುಶಾಲನಗರ ಹತ್ರ ಬೈಲ್ಕುಪ್ಪೆ ಅಂತ ಒಂದು ವಿಲೇಜ್ ಬರುತ್ತೆ, ಅದು ಟಿಬೇಟಿಯನ್ ಮೊನಾಸ್ಟ್ರಿ. ಅಲ್ಲಿಗೆ ಹೋಗಿ ಅಲ್ಲೇನಿದೆ ಅಂತ ನೋಡಿಕೊಂಡು ಮತ್ತು ಹಂಗೆ ನಮ್ಮ ಊರಿಗೆ ಹೋಗೋಣ ಅಂತ. ಏನಂತೀರಾ? ಟೆಂಪ್ರೇಚರು ಒಂದು 35 ಡಿಗ್ರೀಸ್ ಅಷ್ಟಿದೆ. ಬಟ್ ಸರೌಂಡಿಂಗ್ ಎಲ್ಲ ಫುಲ್ ಮರಗಳಿರೋದ್ರಿಂದ ಅಷ್ಟೊಂದು ಹೀಟ್ ಗೊತ್ತಾಗ್ತಿರ್ಲಿಲ್ಲ. ಬಟ್ ಮಧ್ಯಾಹ್ನ ಅಂತೂ ಹೆವಿ ಹೀಟ್ ಇತ್ತು. ಇವಾಗ ಅಷ್ಟೊಂದಿಲ್ಲ. ಸನ್ಸೆಟ್ ಆಗ್ತಾ ಇದ್ದಂಗೆ ಅನಿಸ್ತಿದೆ, ಸ್ವಲ್ಪ ತಣ್ಣಗೆ ಅನಿಸ್ತಿದೆ. ಟೆಂಪ್ರೇಚರ್ ಅಷ್ಟಿದ್ರು ಹ್ಯುಮಿಡಿಟಿ ಅಷ್ಟೊಂದಿಲ್ಲ. ಸೊ ನಡ್ರಿ ಹೋಗೋಣ ಟಿಬೇಟಿಯನ್ ಮೊನಾಸ್ಟ್ರಿ ಬೈಲ್ಕುಪ್ಪೆ ಹತ್ರಗೆ. ವೆಲ್ಕಮ್ ಟು ಟಿಬೇಟಿಯನ್ ಸೆಟಲ್ಮೆಂಟ್ ಬೈಲ್ಕುಪ್ಪೆ. ಸೂರ್ಯ ಮಾತ್ರ ಮುಖ ಹೊಡಿತಾನೆ. ಅಲ್ಲಿ ಮಡಿಕೇರಿ ಸೈಡೆಲ್ಲ ಅಷ್ಟೊಂದು ಬಿಸಿಲು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದಿರೋ ಪಾಟ್ಗೆ ಸೂರ್ಯ ನೋಡಿ ಹೆಂಗೆ ಮುಖಗೆ ಹೊಡಿತಾವನೆ. ಇನ್ನೂ 3:30 ಹಂಗಾಗಿದೆ ಟೈಮು. ಹೆವಿ ಬಿಸಿ ಅನಿಸ್ತಾ ಇದೆ ಇಲ್ಲಿ ಮಾತ್ರ. ಸೊ ನೋಡಿ, ಇದೇ ಟಿಬೇಟಿಯನ್ ಸೆಟಲ್ಮೆಂಟ್ಸು. ನಮ್ಮ ಕರ್ನಾಟಕ ಗೌರ್ಮೆಂಟ್, ಇಂಡಿಯನ್ ಗೌರ್ಮೆಂಟು ಇವ್ರಿಗೆ ಚೈನಾ ಟಿಬೇಟ್ ವಾರ್ ಆದಾಗ ಇವ್ರಿಗೆ ಇಲ್ಲಿ ಬಂದು ಇದ್ಕೊಳ್ಳಿ ಅಂತ ಇಲ್ಲಿ ಇವರು ಲ್ಯಾಂಡ್ ಕೊಟ್ಟಿದ್ರೆ ಇವರು ಇಲ್ಲಿ ಡೆವಲಪ್ಮೆಂಟ್ ಮಾಡಿರೋದು. ಹೆಂಗಿದೆ ನೋಡ್ರಿ. ಬಾಬಾ ನೋಡಿದ್ರ ಮನೆಗಳು ಎಷ್ಟು ಚೆನ್ನಾಗಿದ್ದಾವೆ. ಕ್ರೇಸಿ ಸಖತ್ತಾಗಿ ಕಟ್ಕೊಂಡಿದ್ದಾರೆ ಮನೆಗಳೆಲ್ಲ.
ದೊಡ್ಡ ದೊಡ್ಡದಾಗಿ ಫುಲ್ಲು ಕಾಂಪೌಂಡ್ ಎಲ್ಲ ಹಾಕ್ಕೊಂಡು ಅಲ್ಲಲ್ಲಿ ಟಿಬೆಟ್ ಫ್ಲಾಗ್ಸ್ ಎಲ್ಲ ಕಾಣಿಸ್ತಿದೆ. ಚೆನ್ನಾಗಿದೆ, ರೋಡು ಚೆನ್ನಾಗಿದೆ, ಪ್ಲ್ಯಾನಿಂಗ್ ಸಖತ್ತಾಗಿದೆ. ನೋಡಿ ಹೆಂಗೆ ಕಟ್ಟಿದಾರೋ ಸ್ಕೂಲು ಎಲ್ಲ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ನಮಗೆಲ್ಲ ಹಿಂಗೆಲ್ಲ ಐಡಿಯಾನೇ ಇರಲ್ಲ, ಬಟ್ ಕ್ರೇಜಿಯಾಗಿದೆ. ಮೇಂಟೆನೆನ್ಸು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ರೈಟ್ ಸೈಡಲ್ಲಿ ಏನೋ ಮೆಮೋರಿಯಲ್ ಇದೆಲ್ಲ ಬಂದಿದೆ. ಇವ್ರದ್ದು ಹೆವಿ ಹಿಸ್ಟ್ರಿ ಎಲ್ಲ ಇದೆ. ದಲೈ ಲಾಮಾ ಎಲ್ಲ ಇಲ್ಲೇ ಬಂದು ಸೆಟಲ್ ಆಗಿದ್ದಾರೆ. ಕ್ರೇಜಿ ಹಿಸ್ಟ್ರಿ ಇದೆ. ಹಿಸ್ಟ್ರಿ ನಿಮ್ಗೇನಾದರೂ ಗೊತ್ತಿದೆ ಅಂದರೆ ಕಮೆಂಟ್ ಮಾಡಿ, ಪಿನ್ ಮಾಡ್ತೀನಿ. ಆಲ್ಮೋಸ್ಟ್ 70% ಎಲ್ಲ ಟಿಬೇಟಿಯನ್ಸೇ ಇಲ್ಲಿ ಬಂದು ಸೆಟಲ್ ಆಗಿದ್ದಾರೆ. ಸ್ಪೆಷಾಲಿಟಿ ಏನು ಅಂದರೆ ಇವರು ಕನ್ನಡ ಕೂಡ ಮಾತಾಡ್ತಾರೆ. ಮತ್ತು ಬೇರೆ ಬೇರೆ ಕಡೆಯಿಂದ ಇರೋ ಟಿಬೇಟಿಯನ್ಸ್ ಎಲ್ಲ ಇಲ್ಲಿ ಬಂದು ಟಿಬೇಟಿಯನ್ ಸ್ಕೂಲೆಲ್ಲ ಇದೆ, ಅಲ್ಲೆಲ್ಲ ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತು ಇಂಡಿಯಲ್ಲಿರೋ ಬೇರೆ ಬೇರೆ ಪ್ಲೇಸಸ್ಗೆ, ಈಗ ಹಿಮಾಚಲು, ನಾರ್ತ್ ಈಸ್ಟು, ಸಿಕ್ಕಿಮು ಆ ಕಡೆ ಎಲ್ಲ ಅಲ್ಲೋಗಿ ಸೆಟಲ್ ಆಗ್ತಾರೆ. ಬಟ್ ಮನೆಗಳಂತೂ ಕ್ರೇಜಿ ಇದೆ. ಇವ್ರಿಗೆಲ್ಲ ಒಳ್ಳೆ ಫಂಡಿಂಗ್ಸ್ ಕೂಡ ಬರುತ್ತೆ ಅನಿಸುತ್ತೆ ಬೇರೆ ಬೇರೆ ಕಂಟ್ರೀಸಲ್ಲಿ ಸೆಟಲ್ ಆಗಿರೋ ಟಿಬೇಟಿಯನ್ಸ್ ಕಡೆಯಿಂದ, ಮತ್ತು ಟಿಬೇಟಿಯನ್ ಮೂಮೆಂಟ್ ಸಪೋರ್ಟ್ ಮಾಡೋ ಜನರಿಂದ ಎಲ್ಲ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಒಂದೊಂದು ಮನೆ ಎಲ್ಲ $1 ಕೋಟಿ ಮೇಲೆ ಬರುತ್ತೆ. ಸೊ ಎಲ್ಲರೂ ನಿಮಗೆ ಇಲ್ಲಿ ಬಂದರೆ ಗೋಲ್ಡನ್ ಟೆಂಪಲ್ಲು, ಮೊನಾಸ್ಟ್ರಿ ಅದರೊಳಗಡೆ ತೋರಿಸ್ತಾರೆ. ಬಟ್ಟು ಬನ್ನಿ ನಾವು ಅವ್ರ ಮನೆಗಳು ಹೆಂಗಿದ್ದಾವೆ, ಅವ್ರ ಸೆಟಲ್ಮೆಂಟ್ಸ್ ಹೆಂಗಿದೆ ಅಂತ ಸುಮ್ಮನೆ ಅವ್ರ ಏರಿಯಾ ಒಳಗಡೆ ಹೋಗಿ ಬರೋಣ. ನಾರ್ಮಲ್ಲಾಗಿ ಇಲ್ಲೆಲ್ಲ ಜನ ಯಾರು ಓಡಾಡಲ್ಲ, ಅವರ ಟಿಬೇಟಿಯನ್ಸ್ ಬಿಟ್ಟು. ಬಟ್ ನಾವು ಸುಮ್ಮನೆ ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಳಗಡೆ ಬಂದಿದ್ದೀವಿ. ಸೊ ನೋಡಿ, ನೀರು ಸಪ್ಲೈಗೆಲ್ಲ ವಾಟರ್ ಟ್ಯಾಂಕ್ಗಳೆಲ್ಲ ಕಟ್ಕೊಂಡವ್ರೆ. ಮನೆಗಳಂತೂ ಕ್ರೇಜಿಯಾಗಿ ಕಟ್ಕೊಂಡಿದ್ದಾರೆ, ಫುಲ್ ಕಾಂಪೌಂಡ್ ಎಲ್ಲ ಹಾಕ್ಕೊಂಡು. ಪ್ರತಿ ಮನೆಗೂ ಡೋರ್ ನಂಬರು ಕರೆಕ್ಟಾಗಿ, ಸ್ಟ್ರೀಟ್ ನಂಬರು, ಸ್ಟ್ರೀಟ್ ಲೇನು ಎಲ್ಲ ಒಳ್ಳೆ ಪ್ಲ್ಯಾನಿಂಗ್ ಎಲ್ಲ ಸಖತ್ತಾಗಿದೆ. ನೋಡಿ, ನಮ್ಮ ಗೌರ್ಮೆಂಟ್ ಅವ್ರು ಕೊಟ್ಟಿರೋದು ಇವ್ರಿಗೆಲ್ಲ ಸಪ್ಲಿಮೆಂಟ್ಸ್, ಮನೆಗಳೆಲ್ಲ ಕಟ್ಕೊಳ್ಳಿ ಅಂತ. ನಾವು ಟಿಬೇಟಿಯನ್ಸ್ನೆಲ್ಲ ಓಡಿಸಾಕ್ದಾಗ ಇಂಡಿಯಾ ಕೊಟ್ಟಿರೋದು ಲ್ಯಾಂಡ್ ಎಲ್ಲ ಬಂದು ಆರಾಮಾಗಿದ್ವಿ ಅಂತ. ಮನೆ ಕಟ್ಕೊಂಡು
ಅಲ್ಲಿ ತಿರ್ಸ್ಕೊಳ್ಳೋಣ. ಸೊ ನೋಡಿದ್ರಲ್ವ, ಇದೇ ಟಿಬೇಟಿಯನ್ ಮೊನಾಸ್ಟ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.